ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ.ಕೆ. ಶಿವಕುಮಾರ್ ಇವತ್ತು ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದ್ದಾರೆ. ನೋಡಿ, ಕಳೆದ 2-3 ದಿನಗಳಿಂದ ದೆಹಲಿಗೆ ಹೋಗಿ ಬಂದ ಡಿ.ಕೆ. ಶಿವಕುಮಾರ್ ಅವರ ನಡೆ ನುಡಿ ಸಂಪೂರ್ಣ ಬದಲಾಗಿ ಬಿಟ್ಟಿದೆ. ದೆಹಲಿಗೆ ಕೊನೆಯ ಫೈನಲ್ ಫೈಟ್ ಅಂತ ಹೋಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ತಮಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲದ ಹಾಗೆ ವಾಪಸ್ ಬಂದಿದ್ದಾರೆ. ಅಂದರೆ ಅಕ್ಷರಶಃ ಖಾಲಿ ಕೈಯಾಗಿ ವಾಪಸ್ ಬಂದಿದ್ದಾರೆ. ಹೈಕಮಾಂಡ್ನಿಂದ ಯಾವುದೇ ಭರವಸೆ ಸಿಕ್ಕಿಲ್ಲ. ಕುರ್ಚಿ ಅಂದರೆ ಅದರಲ್ಲೂ CM ಕುರ್ಚಿಯ ಒಂದು ಗ್ರಹಣ ಮಾಡುವಂಥ ಮಾತು ದೂರವೇ ಉಳಿದು ಬಿಟ್ಟಿದೆ. ಇದಲ್ಲದೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮಾತು ಇವತ್ತು ಹೆಚ್ಚು ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು. ಅದು, ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಲ್ಲವನ್ನ ಬಿಚ್ಚಿಡ್ತೇನೆ, ಎಲ್ಲವನ್ನ ಮಾತಾಡ್ತೇನೆ, ಎಲ್ಲವನ್ನ ಹೇಳ್ತೇನೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಇಡೀ ಕಾಂಗ್ರೆಸ್ ಪಕ್ಷವನ್ನು, ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ತಲ್ಲಣವನ್ನು ಉಂಟು ಮಾಡಿಬಿಟ್ಟಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ, ಯಾವ ವಿಚಾರಗಳು ಅವರ ತಲೆಯಲ್ಲಿ ಕೊರಿತಾ ಇವೆ, ಯಾವ ವಿಚಾರಗಳು, ಯಾವ ನೋವುಗಳು ಅವರ ಹೃದಯದಲ್ಲಿ ಕೊರಿತಾ ಇವೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, CM ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ ಮರು ದಿನವೇ ಅಂದರೆ ಶುಕ್ರವಾರ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ರು. ಶನಿವಾರವೇ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟು ಬಿಟ್ಟರು. ಅದರಲ್ಲೂ ಹಾಗೆ ಹೀಗೆ ಅಲ್ಲ, AICCಯ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಒಂದೇ ಫ್ಲೈಟಲ್ಲಿ ಪಯಣ ಮಾಡಿಬಿಟ್ರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಸಾಕಷ್ಟು ರಾಜ್ಯ ರಾಜಕಾರಣದ ಪರಿಸ್ಥಿತಿಯನ್ನು ತಿಳಿ ಹೇಳಿಸಿದ್ರು. ಮತ್ತು ಒಂದು ವೇಳೆ ನಾನು CM ಆಗದೇ ಇದ್ದರೆ ದಲಿತ ಮುಖ್ಯಮಂತ್ರಿ CM ಆಗಲಿ, ಅದು ನೀವೇ ಆಗಿರಿ ಅನ್ನುವಂಥ ಒಂದು ಮಾತನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ.ಕೆ. ಶಿವಕುಮಾರ್ ಹೇಳಿಬಿಟ್ರು ಅನ್ನುವಂಥ ಮಾತು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ದೆಹಲಿಗೇನೋ ಹೋದರು, ಅದರ ನಂತರ ಅಲ್ಲಿ ಏನಾಯಿತು, ಅಲ್ಲಿ 2 ದಿನಗಳ ಕಾಲ ಕಾದು ಕಾದು ಸುಸ್ತಾದರು. ಆದರೆ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರಿಗೆ ಭೇಟಿಯ ಸಮಯವನ್ನೇ ಕೊಡಲಿಲ್ಲ. ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರದ ಡಿನ್ನರ್ ಮೀಟಿಂಗ್ ಕರೆದಿದ್ರು 9ನೇ ತಾರೀಕು, ನಿನ್ನೆ. ಆ ಮೀಟಿಂಗಿಗೂ ಕೂಡ ಅವರು ಬರಲಿಲ್ಲ. ಇದು ಬಹಳ ಚರ್ಚೆಗೆ ಕಾರಣವಾಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಇಲ್ಲಿನ ಡಿನ್ನರ್ ಮೀಟಿಂಗನ್ನು ಬಿಟ್ಟು, CM ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗನ್ನು ಬಿಟ್ಟು, ಸೆಷನ್ನನ್ನು ಬಿಟ್ಟು, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಹೈಕಮಾಂಡ್ಗೋಸ್ಕರ, ಅದರಲ್ಲೂ ರಾಹುಲ್ ಗಾಂಧಿ ಭೇಟಿಗೋಸ್ಕರ ದೆಹಲಿಯಲ್ಲಿ ಕಾಯ್ತಾ ಕುಳಿತಿರ್ತಕ್ಕಂಥದ್ದು. ದೊಡ್ಡ ಒಂದು ರಿಸಲ್ಟ್ ಸಿಗುತ್ತೆ, ದೊಡ್ಡ ಗುಡ್ ನ್ಯೂಸ್ ಸಿಗುತ್ತೆ, ಇಲ್ಲಿರ್ತಕ್ಕಂಥ ಸಿದ್ದು ಬಣಕ್ಕೆ ದೊಡ್ಡ ಬ್ಯಾಡ್ ನ್ಯೂಸ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಡಿ.ಕೆ.ಶಿ ಬೆಂಬಲಿಗರಲ್ಲಿತ್ತು. ಆದರೆ ಅದು ಸಾಕಾರ ಆಗಿಲ್ಲ. ಖಾಲಿ ಕೈಯಿಂದ ಡಿ.ಕೆ. ಶಿವಕುಮಾರ್ ವಾಪಸ್ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ, 10 ಬಾರಿ ಹೀಗೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಹೋಗಿ ಬಂದಿದ್ದಾರೆ, ಅವರ ಬೆಂಬಲಿಗರು ಹೋಗಿ ಬಂದಿದ್ದಾರೆ, ಅವರ ಸಹೋದರ ಡಿ.ಕೆ. ಸುರೇಶ್ ಕೂಡ ಹೋಗಿ ಬಂದಿರತಕ್ಕಂಥದ್ದು. ಇವತ್ತು ಯಾವುದೇ ಪ್ರತಿಕ್ರಿಯೆ ಸಿಗದ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥ, ಅಂದರೆ ದೆಹಲಿಗೆ ಬಂದ ನಂತರ ಅವರು ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಎಲ್ಲವನ್ನೂ ಕೂಡ ನಾನು ಪತ್ರಿಕಾಗೋಷ್ಠಿಯಲ್ಲಿ ಬಿಚ್ಚಿಡ್ತೀನಿ ಅನ್ನುವಂಥದ್ದು, ಅದು ಈಗ ಮತ್ತೊಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟಿ ಹಾಕಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಯಾವ ವಿಚಾರಗಳನ್ನು ಬಿಚ್ಚಿಡ್ತಾರೆ, ಯಾರ ವಿರುದ್ಧ ಸಿಡಿದು ಬೀಳ್ತಾರೆ ಅನ್ನುವಂಥ ಚರ್ಚೆ ಕೂಡ ಈಗ ನಡೀತಾ ಇದೆ. ಪ್ರಮುಖವಾಗಿ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಈ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿಚ್ಚಿಡುವಂಥ ದೊಡ್ಡ ಸುದ್ದಿ ಅಂತಂದರೆ, ಏನು ದೆಹಲಿಯ ಭೇಟಿ ಇದೆ, ಆ ದೆಹಲಿಯ ಭೇಟಿಯ ಔಟ್ಕಮ್ ಏನಿತ್ತು, ಏನು ಪರಿಣಾಮ ಆಯಿತು, ಏನು ಅಲ್ಲಿನ ಪ್ರತಿಕ್ರಿಯೆ ಸಿಕ್ತು ಅನ್ನುವಂಥದ್ದು, ಮತ್ತು ಹೇಗೆ ಹೈಕಮಾಂಡ್ ಅವರಿಗೆ ಅವರು ಭೇಟಿಗೆ ಅವಕಾಶ ಕೊಡಲಿಲ್ಲ ಮತ್ತು ಹೇಗೆ ಇವರು ಭೇಟಿಗಾಗಿ ಪರಿತಪಿಸಿದರು ಅನ್ನುವಂಥ ವಿಚಾರಗಳನ್ನು ಬಿಚ್ಚಿಡ್ತಾರೆ. ಮತ್ತು ದೆಹಲಿಯಿಂದ ಯಾವ ಮೆಸೇಜನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಂದರೆ ಏನಾದರೂ ಒಂದು ಆಶ್ವಾಸನೆ ಸಿಕ್ಕಿದೆಯಾ, ಅಥವಾ ಡಿ.ಕೆ. ಶಿವಕುಮಾರ್ ಕುರ್ಚಿ, ಒಂದು ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಏನಾದರೂ ಮಹತ್ವದ ಘೋಷಣೆಯನ್ನು ಹೇಳ್ತಾರಾ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಬಹಳ ಪ್ರಮುಖ ನಿರೀಕ್ಷೆ ಇರತಕ್ಕಂಥದ್ದು, ಈಗಾಗಲೇ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನವನ್ನೇ ತ್ಯಜಿಸಿ ಬಿಡ್ತಾರಾ
ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂದರೆ 10ನೇ ತಾರೀಕಿಗೆ ಅವರ ಒಂದು KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ KPCC ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ಬಿಡ್ತಾರಾ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಥವಾ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಯಾವುದಾದ್ರೂ ರಹಸ್ಯಗಳನ್ನು ಬಿಚ್ಚಿಟ್ಟು ಬಿಡ್ತಾರಾ, ಆರೋಪಗಳನ್ನು ಮಾಡಿಬಿಡ್ತಾರಾ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಈ ಒಂದು ಪತ್ರಿಕಾಗೋಷ್ಠಿ ಏನಿದೆ ಬಹಳಷ್ಟು ಕುತೂಹಲ ಮೂಡಿಸಿದೆ, ಒಂದು ರೀತಿ ಕದನ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ DK ಅವರ ಒಂದೊಂದು ಮಾತು ಕೂಡ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನ, ಕಾಂಗ್ರೆಸ್ ಸರ್ಕಾರದ ಭವಿಷ್ಯವನ್ನ ಕೂಡ ನಿರ್ಧಾರ ಮಾಡುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.